ನಮಸ್ಕಾರ. ದಿನಾಂಕ 17 ಮಾರ್ಚ್ರಂದು ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಘಟನೆ ಉಕ್ಕಡ ಗ್ರಾಮದಲ್ಲಿ ಆಗಿದೆ. ಇದರಲ್ಲಿ ಫಿರ್ಯಾದುದಾರ ಶೀಲಾ ಭೀಮರಾಯ್ ಚಿಪ್ಪಾಡಿ ಅಂತ ಮಹಿಳೆ ಇದ್ದಾರೆ. ಈ ಘಟನೆ ಏನಿದೆ ಅಂದ್ರೆ ಅವರಿಗೆ ಪ್ರಿಯಾಂಕಾ ಹೆಸರಲ್ಲಿದ್ದಾರೆ. 15 ವರ್ಷದ ಮಗು ಇತ್ತು, ಹೆಣ್ಮಗು ಇತ್ತು. 15 ದಿನ ಅಷ್ಟೇ, 15 ದಿವಸ. ದಿನಾಂಕ 17 ಮಾರ್ಚ್ರಂದು ಒಂದು ಕೊಲೆ ಘಟನೆ ಕಾಕ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಉಕ್ಕಡ ಗ್ರಾಮದಲ್ಲಿ ಆಗಿದೆ. ಇದರಲ್ಲಿ ಫಿರ್ಯಾದುದಾರ ಶ್ರೀಮತಿ ಶೀಲಾ ಭೀಮರಾಯ್ ಚಿಪ್ಪಾಡಿ ಅಂತ ಇದ್ದಾರೆ. ಈ ಘಟನೆ ಏನಿದೆ ಅಂದ್ರೆ ಅವರಿಗೆ ಒಂದು 15 ದಿನದ ಹೆಣ್ಮಗು ಪ್ರಿಯಾಂಕಾ ಅಂತ ಇದ್ದು, ಆ ಮಗುಗೆ ಸ್ವಂತ ತಂದೆ ಭೀಮರಾಯ್ ಬನ್ನಪ್ಪ ಚಿಪ್ಪಾಡಿ ಇವನು ಅವ್ರ ಬಾಯಿಯಲ್ಲಿ ಒಂದು ಪಾಯ್ಸನ್ ಹಾಕೊಂಡು ಕೊಲೆ ಮಾಡಿದ್ದಾನೆ. ಆ ದಿನ ಜೋರು ಮಳೆ ಇತ್ತು. ಇಲ್ಲಿ ಆ ತಾಯಿ ಮಲಗಿದ್ರು. ಆ ಮಗು ಆ ಪಾಯ್ಸನ್ ಹೋಗಿದ್ಮೇಲೆ ಅಳ್ಳಕ್ಕೆ ಶುರು ಮಾಡಿದ್ದು. ಆವಾಗ ಇವನು ಓಡೋಗಿದ್ದಾನೆ. ಅಲ್ಲಿ ತಕ್ಷಣವೇ ಅವರು ನಮ್ಮ ಪಾಯ್ಸನಿಂದ ಮಗು ಡೆತ್ ಆಗಿದೆ ಅದು ಅವರು ನಮಗೆ ಕಂಪ್ಲೇಂಟ್ ನೀಡಿದ ಮೇಲೆ ಕಾಕ್ತಿ ಇನ್ಸ್ಪೆಕ್ಟರ್ ಶ್ರೀ ಸುರೇಶ್ ಸಿಂಗ್ ಮತ್ತು ಅವರ ತಂಡ ಈ ಆರೋಪಿಗೆ ಸಿಕ್ಯೂರ್ ಮಾಡಿದ್ದಾರೆ. ಅವನಿಂದ ಈ ಪಾಯ್ಸನ್ ಅವನು ಎಲ್ಲಿ ಬಿಸಾಕಿಟ್ಟಿದ್ದಾನೆ ಅದು ಕೂಡ ರಿಕವರಿ ಮಾಡಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಜಾರಿ. ಅದು ಅವನು ಏನೇನೋ ಹೇಳ್ತಾ ಇದ್ದಾನೆ, ಎಕ್ಸಾಕ್ಟ್ಲಿ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ. ಹೌದು, ಇದು ನಮ್ಮ ಮನೆಗೆ ಬಾ ಅಂತ, ಮತ್ತು ಆ ಮಗು ಅಲ್ಲೇ ಬಿಟ್ಬಿಡು, ನೀನು ಮನೆಗೆ ಬಾ ಅಂತ. ಸೊ ಆ ಹೆಣ್ಮಗು ಇರಬಹುದು ಅಂತ ಒಂದು ಪ್ರಿಲಿಮಿನರಿ ಕೇಸ್ ಇದೆ. ಅದು ಈಗ ಎಲ್ಲ ಎವಿಡೆನ್ಸ್ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ದಟ್ ವಿಲ್ ಬಿ ಡಾಕ್ಯುಮೆಂಟೆಡ್ ಇನ್ ದ ಸ್ಟೇಟ್ಮೆಂಟ್ಸ್. ಅದು ತಾಯಿ ಪಕ್ಕದಲ್ಲಿ ಮಗು ಮಲಗಿದ್ದೆ, ಅಲ್ಲಿ ಬಾಯಿನಲ್ಲಿ ಹಾಕಿದೆ. ಅದು ಫೋಮ್ ಪಾಯ್ಸನ್ ಹಾಕಿದ್ಮೇಲೆ ಫೋಮ್ ಬರುತ್ತೆ, ಅದು ಬಂದು ಮಗು ಅಳ್ಳಕ್ಕೆ ಶುರು. ಈಗ ರಿಕವರ್ ಮಾಡ್ತಾ ಇದ್ದಾರೆ. ನಮಗೂ ಎಲ್ಲಿ ಬಿಸ್ ಹಾಕಿದ್ದ ಅದು ರಿಕವರ್ ಮಾಡ್ತಾರೆ. ಗಡಿಪಾರ್ದು ಡಿಜಿಟಲ್ ಅರೇಸ್ದು ಡೀಟೇಲ್ ಬೇಕು, ಟೀಮ್, ಡೇಟ್ ಮತ್ತು ಅಮೌಂಟ್. ಇಲ್ಲಿ CCRB-ನಲ್ಲಿ ಬೆಳಗಾವಿ ನಗರದಲ್ಲಿ ಇದು ಮಟ್ಕಾ ಗ್ಯಾಮ್ಲಿಂಗ್ ಕಂಪ್ಲೇಂಟ್ ಬರ್ತಾ ಇತ್ತು. ನಾವು ರೇಡ್ ಮಾಡ್ತೀವಿ, ಸಿಕ್ಯೂರ್ ಮಾಡ್ತೀವಿ, ಆದರೆ ಈ ಸೆಕ್ಷನ್ನಲ್ಲಿ ಬೇಲ್ ಬೇಗ ಸಿಕ್ಬಿಡುತ್ತೆ, ಪನಿಷ್ಮೆಂಟ್ ಕೂಡ ಫೈನ್ ಇರುತ್ತೆ, ಮತ್ತು ಇವರು ಪದೇ ಪದೇ ಅದನ್ನು ಮತ್ತೆ ಶುರು ಮಾಡ್ತಾರೆ. ಅದನ್ನು ಅದನ್ನು ಈ ಮಟ್ಕಾ ಗ್ಯಾಮ್ಲಿಂಗ್ ನಿಲ್ಲಿಸ್ಲಿಕ್ಕೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹಾಕಿದ್ದೀವಿ. 3 ಮಂದಿ ಹ್ಯಾಬಿಚುವಲ್ ಆಫೆಂಡರ್ಸ್ ಇವರಿಗೆ ನಾವು ಗಡೀಪಾರು ಮಾಡಿದ್ದೀವಿ. ಇದರಲ್ಲಿ ವಿನಾಯಕ್ ಪ್ರಕಾಶ್ ಕೊಲ್ಲಾಪುರಿ ಇವನ ಮೇಲೆ 5 ಪ್ರಕರಣಗಳು ಇದೆ. ಸರ್ಫರಾಜ್ ಶಬ್ಬೀರ್ ಅಹಮದ್ ಶೇಖ್ ಇವನ ಮೇಲೆ 16 ಪ್ರಕರಣಗಳು ಇದೆ. ಮತ್ತು ಸಾಗರ್ ಪಾಂಡುರಂಗ ಸಾಲ್ಗುಡೆ ಇವನ ಮೇಲೆ 6 ಪ್ರಕರಣಗಳು ಇದೆ. ಇದರಲ್ಲಿ ಕೆಲವು ಮಟ್ಕಾ ಗ್ಯಾಮ್ಲಿಂಗ್ ಮತ್ತು ಕೆಲವು ಬಾಕಿ ಜಗಳ, ಕೊಲೆ, ಅಟೆಂಪ್ಟ್ ಟು ಮರ್ಡರ್ ಆ ಥರ ಕೇಸಸ್ ಇದೆ. ಈ 3 ಮಂದಿಗೆ ನಾವು 6 ತಿಂಗಳ ಜಿಲ್ಲೆಯಿಂದ ಗಡೀಪಾರು ಮಾಡಿದ್ವಿ. ಈ ವಿನಾಯಕ್ ಪ್ರಕಾಶ್ ಕೊಲ್ಲಾಪುರಿಗೆ ಇವನಿಗೆ ಕಾರವಾರಗೆ ಗಡೀಪಾರು ಮಾಡಲಾಗಿದೆ. ಸರ್ಫರಾಜ್ ಶೇಖ್ಗೆ ವಿಜಯಪುರ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ. ಮತ್ತು ಸಾಗರ್ ಸಾಲ್ಗುಡೆಗೆ ಯಾದಗಿರಿ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ. ಇನ್ನು ಸಾಕಷ್ಟು ಪ್ರಪೋಸಲ್ ಪ್ರೋಸೆಸ್ನಲ್ಲಿ ಇದೆ. ಬರೋ ದಿನಗಳಲ್ಲಿ ಈ ಹ್ಯಾಬಿಚುವಲ್ ಮಟ್ಕಾ ಗ್ಯಾಮ್ಲಿಂಗ್ ಮಾಡೋರು ಯಾರಿದ್ದಾರೆ ಮತ್ತು ಸಣ್ಣ ಸಣ್ಣ ಮಾತಿಗೆ ಚಾಕು ಚೂರಿ ಯಾರು ಮಾಡ್ತಾರೆ
ಅಂಥವರಿಗೆ ಗುರುತಿಸಿ ಅವರ ಹೆಚ್ಚಿನ ಪ್ರಮಾಣದಲ್ಲಿ ಯಾರ ಮೇಲೆ ಕೇಸಸ್ ಇದೆ ಅವರಿಗೆ ನಾವು ಗಡೀಪಾರ್ ಅಥವಾ ಗುಂಡಾ ಆ್ಯಕ್ಟ್ ಕ್ರಮ ತಗೊಂಡು ನಮ್ಮ ನಗರದಲ್ಲಿ ಇನ್ನೂ ನೆಮ್ಮದಿ ಜಾಸ್ತಿ ಆಗಬೇಕು, ಪೀಸ್ ಜಾಸ್ತಿ ಆಗಬೇಕು, ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಚಾಲೆಂಜ್ ಇದೆ. ಅದು ಬರೀ ಬೆಳಗಾವಿ ನಗರದ್ದು ಪ್ರಾಬ್ಲಮ್ ಇಲ್ಲ, ಬರೀ ಕರ್ನಾಟಕ ರಾಜ್ಯದ ಪ್ರಾಬ್ಲಮ್ ಇಲ್ಲ, ಬರೀ ಭಾರತ ದೇಶದ ಪ್ರಾಬ್ಲಮ್ ಇಲ್ಲ. ಇದು ಜಗತ್ತಿನಲ್ಲಿ ಸೈಬರ್ ಕ್ರೈಮ್ ಅತಿ ದೊಡ್ಡ ಇಲಾಖೆಗೆ ಸವಾಲಾಗಿದೆ. ಒಂದು ರಾಜ್ಯಾದ್ಯಂತ ಒಂದು ಡ್ರೈವ್ ನಡೀತಾ ಇದೆ. ಈ ಡ್ರೈವ್ ಏನಿದೆ ಅಂದ್ರೆ ಮ್ಯೂಲ್ ಅಕೌಂಟ್ಸ್, ಸೈಬರ್ ಕ್ರೈಮ್ಗೆ ಮೋಸ ಆಗಿದ್ದ ಹಣ ಮ್ಯೂಲ್ ಅಕೌಂಟ್ಸ್ಗೆ ಹೋಗುತ್ತೆ. ಅದು ಯಾರು ಮ್ಯೂಲ್ ಅಕೌಂಟ್ ಅವೈಲೇಬಲ್ ಮಾಡ್ಕೊತಿದ್ದಾರೆ ಅವರ ಮೇಲೆ ನಾವು ಕ್ರಮ ಶುರು ಮಾಡಿದ್ದೀವಿ. ನಮ್ಮ ಬೆಳಗಾವಿ ನಗರದಲ್ಲಿ 2992 ಮ್ಯೂಲ್ ಅಕೌಂಟ್ಸ್ ಆಪರೇಟ್ ಆಗ್ತಾ ಇದೆ. ಅದರಲ್ಲಿ ಫಸ್ಟ್ ಲೇಯರ್ದು 772 ಅಕೌಂಟ್ಸ್ ಅಂದ್ರೆ ಮೋಸ ಆಗಿದ ತಕ್ಷಣ ಯಾವ ಅಕೌಂಟ್ಗೆ ಹೋಗುತ್ತೆ ಅದನ್ನು ನಾವು ಫಸ್ಟ್ ಲೇಯರ್ ಹೇಳ್ತೀವಿ. ಆಮೇಲೆ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಆ ಥರ 10 ಲೇಯರ್ ವರೆಗೆ ನಾವು ಅದನ್ನು ಫಾಲೋ ಮಾಡ್ತೀವಿ, ಫ್ರೀಸ್ ಮಾಡ್ತೀವಿ. ಸೊ ಈ 772 ಅಕೌಂಟ್ಸ್ ಫಸ್ಟ್ ಲೇಯರ್ ಇದೆ. ಈ ಎಲ್ಲ ಅಕೌಂಟ್ ನಾವು KYC ತಗೊಂಡು ಈಗ ಯಾರು ಅಕೌಂಟ್ ರೆಡಿ ಮಾಡೋಕ್ಕೆ ಅನುಕೂಲ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತಾ ಇದ್ದೀವಿ. ಈಗಾಗಲೇ 4 FIR ದಾಖಲು ಮಾಡಲಾಗಿದೆ. ಈಗ ಅಕೌಂಟ್ ಕೊಡುವವರದು ಸಕ್ರಿಯ ಪಾತ್ರ ಎಷ್ಟು ಇದೆ, ಪ್ಯಾಸಿವ್ ಪಾತ್ರ ಎಷ್ಟು ಇದೆ, ಅದ್ರ ಬಗ್ಗೆ ನಾವು ತನಿಖೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಎಲ್ಲ ಕಾನೂನು ರೀತಿಯ ಕ್ರಮ ತಗೋತೀವಿ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಇದೆ, ನಿಮ್ದು ಫ್ರೆಂಡ್ ಇದ್ದರೆ ಕೂಡ ಅವರು ಹೇಳ್ತಾರೆ ನಂದು ಅರ್ಜೆಂಟ್ ಇದೆ, ನನ್ನ ಬಿಸ್ನೆಸ್ಗೋಸ್ಕರ ನಿಮ್ಮ ಅಕೌಂಟ್ ಡೀಟೇಲ್ ಕೊಡು, ನಾನು ಮತ್ತೆ ನಿಮ್ಗೆ 10,000 ಕೊಡ್ತೀನಿ, 5,000 ಕೊಡಿ. ದಯವಿಟ್ಟು ಆ ಸಣ್ಣ ಅಮೌಂಟ್ ಲಾಲ್ಸೆನಲ್ಲಿ ನೀವು ನಿಮ್ಮ ಫೈನಾನ್ಷಿಯಲ್ ಡೀಟೇಲ್ಸ್ ಯಾರಿಗೆ ಕೊಡೋಕೆ ಹೋಗ್ಬೇಡಿ. ನೀವು ಇಂಡೈರೆಕ್ಟ್ಲಿ ಪ್ಯಾಸಿವ್ ಆಗಿ ಆ ಕ್ರೈಮ್ ನಲ್ಲಿ ಪಾರ್ಟ್ನರ್ ಆಗ್ತೀರಿ. ಅದಕ್ಕೆ ಕೆಲವು ಪರಿಚಯದಲ್ಲಿ ಇರ್ತಾರೆ, ಅವರು ನಿಮ್ಗೆ ನಿಮ್ಮ ಅಕೌಂಟ್ ಕೇಳ್ಬೋದು. ಕೆಲವರು ಹೇಳ್ತಾರೆ ನೀವು ನಮ್ಗೆ ಅಕೌಂಟ್ ಮಾಡ್ಕೊಡಿ, ನಿಮ್ಗೆ 10,000 ರೂಪಾಯಿ ಪ್ರತಿ ತಿಂಗಳು ನಾವು ಕೊಡ್ತೀವಿ, ಅದು ಒಂದು ಆಪ್ಷನ್ ಇದೆ. ಇನ್ನು ಈ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ನಿಮ್ಗೆ ಒಂದು ಸ್ಕೀಮ್ ಹೇಳ್ತಾರೆ. ಅದರಲ್ಲಿ ಏನು ಎಕ್ಸೆಲ್ ಶೀಟ್ ನಲ್ಲಿ ಆಡ್ ಮಾಡಬೇಕು, ಮೈನಸ್ ಮಾಡಬೇಕು, ಅಷ್ಟೇ ನಾಮಕವಾಸ್ತೆ ಒಂದು ಟೈಮ್ ಪಾಸ್ ಕೆಲಸ ಕೊಡ್ತಾರೆ. ಆದ್ರೆ ನಿಮ್ಮ ಅಕೌಂಟ್ ಕೇಳ್ತಾರೆ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಇಲಾಖೆ ನಿಮ್ಮ ಅಕೌಂಟ್ ಯಾಕೆ ಕೇಳಬೇಕು, ಪರ್ಸನಲ್ ಅಕೌಂಟ್. ಸೊ ಇದರಲ್ಲಿ ನಿಮ್ಮ ಅಕೌಂಟ್ ಇಂದ ನಿಮ್ಗೆ ಹೇಳ್ತಾರೆ ಈ ನಮ್ಮ ಕಂಪನಿದು ಇಲ್ಲಿ ಕೆಲಸ ಇದೆ, ನೀವು ನಾವು ದುಡ್ಡು ಕಳಿಸ್ತೀವಿ, ನೀವು ಈ ದುಡ್ಡು ಬೇರೆ ಅಕೌಂಟ್ಗೆ ಹಾಕ್ಬೇಕು ಅಂತ ಇಂಡೈರೆಕ್ಟ್ಲಿ ನಿಮ್ಗೆ ಅವರು ಅವ್ರ ಸೈಬರ್ ಕ್ರೈಮ್ ನಲ್ಲಿ ಶಾಮಿಲ್ ಮಾಡ್ತಾ ಇದ್ದಾರೆ. ನೀವು ಈಗಾಗಲೇ ಆ ತರ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ. ಈ ತರ ಯಾವುದೇ ತುಂಬಾ ಸಹಜ ಕೆಲಸ ನಿಮ್ಗೆ ಕೊಡ್ತಾರೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ, ಇಲ್ಲಾಂದ್ರೆ ನಾಳೆ ನಿಮ್ಮ ಮೇಲೆ FIR ಆಗಬಹುದು. ಈಗಾಗಲೇ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ನಿನ್ನೆ ಒಂದು ಕೇಸ್ ದಾಖಲು ಆಗಿದೆ. ಸೋಷಿಯಲ್ ಮೀಡಿಯಾ ಯಾವ ಒಂದು ಪವರ್ ಇದೆ ಇದರಲ್ಲಿ, ಎಂಟರ್ಟೈನ್ಮೆಂಟ್ ಆಗಲಿ, ನಾಲೆಜ್ ಆಗಲಿ, ಅದು ಇದರದ್ದು ಪ್ಲಸ್ ಪಾಯಿಂಟ್ ಇದೆ, ಬಟ್ ಇದರದ್ದು ಮೈನಸ್ ಪಾಯಿಂಟ್ ಇದೆ. ಈ ಸೈಬರ್ ವಂಚಕರು ನಿಮ್ಗೆ ಯೂಟ್ಯೂಬ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಪೇಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೀವು ಯಾರು ವಿಡಿಯೋ ಹಾಡ್ ಹಾಕಕ್ಕೆ ನೋಡೋಕೆ ಒಂದು ವಿಡಿಯೋ ಪ್ಲೇ ಮಾಡ್ತೀರಿ, ಅದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಿಮ್ಗೆ ಜಾಬ್ ಬೇಕಾ, ನಿಮ್ಗೆ ಮನೆಯಲ್ಲಿನೇ ಒಂದು ವರ್ಕ್ ಫ್ರಮ್ ಹೋಮ್ ಬೇಕಾ, 30,000 ಮನೆಯಿಂದ ಒಂದು ಪ್ರತಿ ತಿಂಗಳು ಸಿಗುತ್ತೆ. ಸೊ ಸಾಕಷ್ಟು ಸಲ ಜನ ಎವ್ರಿಬಡಿ ವಾಂಟ್ ಟು ಹ್ಯಾವ್ ಸಮ್ ಎಂಪ್ಲಾಯ್ಮೆಂಟ್. ಸೊ ಸೋಷಿಯಲ್ ಇಂಜಿನಿಯರಿಂಗ್ ಇಂದ ಇವರು ನಿಮ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ಯೂಟ್ಯೂಬ್ ನಲ್ಲಿ ಒಂದು ಆಡ್ ಬರುತ್ತೆ, ಬರೀ 300 ರೂಪಾಯಿನಲ್ಲಿ 5 kg ಬಾಸ್ಮತಿ ರೈಸ್ ಸ್ಪೆಷಲ್ ಆಫರ್ ನಡ್ತಾ ಇದೆ, ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಲಿಂಕ್ ಮಾಡಿದ ತಕ್ಷಣ ಒಂದು APK ಫೈಲ್ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಆಗುತ್ತೆ, ನಿಮ್ದು SMS ಆಕ್ಸೆಸ್ ಆರೋಪಿಗೆ ಸಿಗುತ್ತೆ. ನೀವು ಮತ್ತು ನಿಮ್ಮ ಬ್ಯಾಂಕಿನ ದುಡ್ಡು ಏನಿದೆ ಅದರ ಮಧ್ಯದಲ್ಲಿ ಬರೀ ಒಂದು ಗೋಡೆ ಇದೆ, ಅದು ಗೋಡೆ ಅಂದ್ರೆ ನಿಮ್ದು 1 ಟೈಮ್ ಪಾಸ್ವರ್ಡ್. ಸೊ ದಯವಿಟ್ಟು ಈ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಓದ್ಕೊಳ್ಳಿ, ಅದು ಏನೇನು ಪರ್ಮಿಷನ್ ಕೇಳ್ತಾ ಇದೆ. OTP ಪರ್ಮಿಷನ್ ದಯವಿಟ್ಟು ಯಾರಿಗೆ ಕೊಡ್ಬೇಕು. ಡೌನ್ಲೋಡ್ ಮಾಡುವಾಗ ಕೂಡ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಾಗ ನಿಮ್ದು ಪ್ಲೇ ಸ್ಟೋರ್ ಇಂದ ಮಾತ್ರ ಡೌನ್ಲೋಡ್ ಮಾಡಬೇಕು, ಲಿಂಕ್ ಇಂದ ನೀವು ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ. ನಿಮ್ಮ ಫ್ರೆಂಡ್ ಆಗ್ಲಿ ಯಾರು ಆಗ್ಲಿ ನಿಮ್ಗೆ ಗುಡ್ ಮಾರ್ನಿಂಗ್ ಲಿಂಕ್ ಕಳಿಸ್ತಾ ಇದ್ರೆ, ಗುಡ್ ನೈಟ್ ಲಿಂಕ್ ಕಳಿಸ್ತಾ ಇದ್ರೆ, ಅವಾಯ್ಡ್ ಕ್ಲಿಕಿಂಗ್ ಸಚ್ ಲಿಂಕ್ಸ್. ಆ ಲಿಂಕ್ ಮುಖಾಂತರ ನಿಮ್ಮ ಮೊಬೈಲ್ ನಲ್ಲಿ ಆ ಅಪ್ಲಿಕೇಶನ್ ಅಥವಾ ಬೇರೆ ಏನಾದ್ರು ಮಾಲ್ವೇರ್ ಡೌನ್ಲೋಡ್ ಮಾಡೋದು ತುಂಬಾ ಸಾಧ್ಯತೆ ಇರುತ್ತದೆ.
ಅವ್ನು ಡಿಜಿಟಲ್ ಅರೆಸ್ಟ್ ಹೇಳ್ಬೇಕು ನಿಮ್ಗೆ. ಹದಿನೆಂಟು ಮಾರ್ಚ್ 2026 ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ FIR ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದಿರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅವರ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 lakhs ದುಡ್ಡು ನಾವು ಫ್ರೀಸ್ ಮಾಡಿದೀವಿ. ಅದು ರಿಟರ್ನ್ ಮಾಡಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲಾ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮ್ಗೆ ಈ ತರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದ್ರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ಬಂದ್ಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ತರ ನಿಮ್ಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, 24 ಗಂಟೆ ಈ ಪೊಲೀಸ್ ಸ್ಟೇಷನ್ ಓಪನ್ ಇರುತ್ತೆ. ಅಲ್ಲಿ ಕೂಡ ನಿಮ್ಗೆ ಸಮಾಧಾನ ಆಗಿಲ್ಲ ಅಂದ್ರೆ 112ಗೆ ನಮ್ಗೆ ಕರೆ ಮಾಡಿ, ನಾವು ಒಂದು ನಮ್ಮ ತಂಡವನ್ನು ಎಕ್ಸ್ಪರ್ಟ್ ಅನ್ನು ನಿಮ್ಗೆ ಹತ್ರ ಕಳಿಸ್ಕೊಡ್ತೀವಿ. ಆದ್ರೂ CBI ಆಗಲಿ, ED ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಅಥವಾ ಯಾವುದೇ SP ಆಫೀಸ್, CP ಆಫೀಸ್ ಈ ತರ ವಿಡಿಯೋ ಕಾಲ್ ಮುಖಾಂತರ ಯಾರಿಗೆ ದುಡ್ಡು ಕಳಿಸಿ ಅಂತ ಕೇಳಲ್ಲ. ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಈ ಪ್ರಾವಿಧಾನ ಇಲ್ಲ. ನಿಮ್ಮ ಕಷ್ಟದಿಂದ ಪಡೆದ ಹಣ ಈ ತರ ಈ ವಂಚಕರಿಗೆ ಕೊಡ್ಬೇಡಿ. ಯಾವುದೇ ಡೌಟ್ ಇದ್ರೆ ನಿಮ್ಗೆ ಸೈಬರ್ ವಿಚಾರದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿ, ಇಲ್ಲಾಂದ್ರೆ 112ಗೆ ಕರೆ ಮಾಡಿ. ನಮ್ಮ ತಂಡ ನಿಮ್ಮ ಮನೆಯಲ್ಲಿ ಬರುತ್ತೆ. ಇವರು ದೇ ಪ್ಲೇ ವಿತ್ ದ ಸೈಕಾಲಜಿ. ಫಸ್ಟ್ ಇವರು ಬ್ಯಾಂಕ್ ಡೀಟೇಲ್ ಇವರು ಓಪನ್ ಸೋರ್ಸ್ ಇಂದ ತಗೋತಾರೆ, ಮತ್ತು ಏನೇನ್ ಕೇಸ್ ಆಗಿದೆ ಅದರ ಬಗ್ಗೆ ಕೂಡ. ಈಗ ಈ ಕೇಸ್ನಲ್ಲಿ ಜೆಟ್ ಏರ್ವೇಸ್ ಏರ್ಲೈನ್ ಇತ್ತು, ಅಲ್ಲಿ ಏನ್ ಫ್ರಾಡ್ ಆಗಿದೆ, ಅದಕ್ಕೆ ನಿಮ್ಮ ಅಕೌಂಟ್ ಲಿಂಕ್ ಇದೆ ಅಂತ ಹೇಳಿದ್ರು. ಯಾವ್ದಾದ್ರು ಇದು ಬೆದರಿಕೆ ಹಾಕ್ತಾರೆ. ಮತ್ತು ಯಾವಾಗ್ಲೂ ಡಿಜಿಟಲ್ ಅರೆಸ್ಟ್ ನಲ್ಲಿ ಸೀನಿಯರ್ ಸಿಟಿಸನ್ಸ್ ಬಲಿ ಆಗ್ತಾ ಇದ್ದಾರೆ. ಅವರು ರಿಟೈರ್ಡ್ ಆಗ್ತಾರೆ, ಇಮೋಷನಲಿ ವಲ್ನರೇಬಲ್ ಇರ್ತಾರೆ, ಸಾಕಷ್ಟು ಸಲ ಮನೆ ಮಕ್ಕಳು ಇರಲ್ಲ. ಸೊ ಯಾರ ಜೊತೆಗೆ ಕನ್ಸಲ್ಟ್ ಮಾಡಬೇಕು ಅವರಿಗೆ ಭಯ ಇರುತ್ತೆ, ಗಾಬರಿ ಇರುತ್ತೆ. ಅದಕ್ಕೋಸ್ಕರ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಡೌಟ್ ಇದ್ರೆ 112ಗೆ ಕರೆ ಮಾಡಿ. ನೀವು ಸ್ಟೇಷನ್ಗೆ ಬರುವುದು ಅವಶ್ಯಕತೆ ಇಲ್ಲ. ನನ್ನ ಅಧಿಕಾರಿ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಗೆ ಭೇಟಿ ಮಾಡ್ತಾರೆ, ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತಾರೆ. ದಯವಿಟ್ಟು ನಮ್ಮ ಬೆಳಗಾವಿ ನಗರದ ಎಲ್ಲ ಸೀನಿಯರ್ ಸಿಟಿಸನ್ಸ್ ಈ ತರ ಡಿಜಿಟಲ್ ಅರೆಸ್ಟ್ಗೋಸ್ಕರ ನಿಮ್ಗೆ ಯಾರು ಫೋನ್ ಮಾಡಿದರೆ ಫಸ್ಟ್ ತಕ್ಷಣ ಫೋನ್ ಕಟ್ ಮಾಡಿ ನಮ್ಗೆ ಕರೆ ಮಾಡಿ, 112ಗೆ ಕರೆ ಮಾಡಿ. ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ. ರಿಚ್ ಇದ್ದಾರೆ, ಇವರದು ಸಾಕಷ್ಟು ಆಸ್ತಿ ಪಾಸ್ತಿ ಇದೆ, ಕೊಟ್ಟಿದ್ದಾರೆ. 3 ಆಗಿದೆ ನನ್ನ ಮಾಹಿತಿ ಪ್ರಕಾರ. 3 ಆಗಿದೆ 2026 ನಲ್ಲಿ. 3 ಎಲ್ಲ ಸೀನಿಯರ್ ಸಿಟಿಸನ್ಸ್, ಎಲ್ಲ ರಿಟೈರ್ಡ್. ಎಸ್, ಆ ಲಾಕ್ ಹೌಸ್ ಬಿಡಿ ಸಿಸ್ಟಮ್. ಹೋದ 1 ತಿಂಗಳಲ್ಲಿ ಮನೆ ಕಳ್ಳತನ ಪ್ರಕರಣ ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಫಿಂಗರ್ ಪ್ರಿಂಟ್ ಇಂದ ಕಲೆಕ್ಟ್ ಮಾಡಿದ ಮಾಹಿತಿ ಪ್ರಕಾರ 3-4 ಗ್ಯಾಂಗ್, ಬೇರೆ ರಾಜ್ಯದ ಅಂತರ್ರಾಜ್ಯದ ಗ್ಯಾಂಗ್ ನಮ್ಮ ಏರಿಯಾನಲ್ಲಿ ತಿರುಗಾಡ್ತಾ ಇದೆ. ನಾವು ನಮ್ಮ ನೈಟ್ ಪ್ಯಾಟ್ರೋಲಿಂಗ್ ಹೆಚ್ಚಾಗಿ ಮಾಡಿದ್ದೀವಿ, ಸ್ಪೆಷಲ್ ತಂಡ ಕೂಡ ಮಾಡಿದ್ದೀವಿ. ಮತ್ತು ಇನ್ನೊಂದು 2 ತಿಂಗಳ ಮುಂಚೆ ನಾವು ಒಂದು ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಒಂದು ಹೊಸ ಉಪಕ್ರಮವನ್ನು ಶುರು ಮಾಡಿದ್ದೀವಿ. ಈ ಉಪಕ್ರಮ ಏನಿದೆ ಅಂದರೆ, ನಮ್ಮದು ಒಂದು ನಂಬರ್, ವಾಟ್ಸ್ಆ್ಯಪ್ ನಂಬರ್ ನಾವು ಕೊಟ್ಟಿದ್ದೀವಿ. ನೀವು ಮನೆ ಬಿಟ್ಟು ಹೋಗುವಾಗ ನಿಮ್ಮದು ಮನೆದು ಅಡ್ರೆಸ್, ಒಂದು ಗೂಗಲ್ ಲೊಕೇಶನ್ ಮತ್ತು ಯಾವ ಡೇಟಿಂದ ಯಾವ ಡೇಟ್ವರೆಗೆ ನೀವು ಆ ಮನೆಯಲ್ಲಿ ಇರಲ್ಲ, ಆ ಮಾಹಿತಿ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಕೊಟ್ಟರೆ ನಮ್ಮವರು
ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಮಾಹಿತಿಯನ್ನು ಇಟ್ಕೋತಾರೆ. ರಾತ್ರಿ 12ರಿಂದ 5 ಗಂಟೆ ಒಳಗಡೆ 2 ಸಲ ಕನಿಷ್ಠವಾಗಿ ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗೆ ಭೇಟಿ ಮಾಡ್ತಾರೆ. ಅದರದ್ದು ಸುತ್ತಮುತ್ತಲು ಒಂದು ರೌಂಡ್ ಮಾಡ್ತಾರೆ. ಅವರು ಕೂಡ ಅಲ್ಲಿ ಒಂದು ಸೆಲ್ಫಿ ತಗೊಂಡು ಆ ಲೊಕೇಶನ್ ನಮ್ಮ ಕಂಟ್ರೋಲ್ ರೂಮ್ಗೆ ಕೊಡ್ತಾರೆ.